ನೋಡಿ ಸರ್ 5 ಲಕ್ಷ ವರ್ತಿರೋ ಅಂತ ಈ ತರ ಕಾಟೇಜ್ ನ ಕಟ್ಕೊಡ್ತೀವಿ ಸರ್. ನೋಡಿ ಸರ್, ಇದೇ ತರ ಒಂದು ರೈಲ್ ಹೋಗೋದು, ಇಲ್ಲಿ ಒಂದು ಫಾರ್ಮ್ ಲ್ಯಾಂಡ್, ಮತ್ತೆ ಅಲ್ಲಿ ನೋಡ್ತಾ ಇದ್ರಲ್ಲ ಸರ್ ಒಂದು ಬೆಟ್ಟ, ಇಲ್ಲಿ ರಾಮಲಿಂಗೇಶ್ವರ ಬೆಟ್ಟ ಅಂತ ಇದೆ. ಪ್ರತಿಯೊಂದಕ್ಕೂ ಒಂದು ಬೆಸ್ಟ್ ಲೊಕೇಶನ್ ಸರ್ ಇದು ಫಾರ್ಮ್ ಲ್ಯಾಂಡ್. ಒಂದು ಸೈಟ್ ಬೆಲೆಗೆ ನಾವು 5 ಸೈಟ್ ಕೊಡ್ತಾ ಇದೀವಿ. ಹೇಗೆ ಗೊತ್ತಾ? ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ದರ್ಶನ್ ಸರ್, ಪ್ರೇಮ್ ಸರ್, ಅದೇ ರೀತಿ ಧ್ರುವ ಸರ್ಜಾ ಸರ್ ಯಾಕೆ ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ? ಮುಂದೆ ನಿಮ್ಗೆ ಫಾರ್ಮ್ ಲ್ಯಾಂಡ್ ಅಲ್ಲಿ ಸಿಗೋಷ್ಟು ಲಾಭ ಸೈಟ್ ಅಲ್ಲಿ ಸಿಗಲ್ಲ ಸರ್. ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ, ಅದೇ ಬಸ್ ಸ್ಟಾಪ್ ಸರ್, ಇದೇ ನಮ್ಮ ಫಾರ್ಮ್ ಲ್ಯಾಂಡ್. ನಮ್ಮ ಮಧುರಾ ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲ್ಯಾಂಡು ಡಬಲ್ ಆಗುತ್ತೆ, ನಾವು ಹಾಕಿರುವಂತ ಗಿಡಗಳಿಂದನೂ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಒಂದು 30ರಿಂದ 40 ಗಿಡ ಕೊಡ್ತಾ ಇದೀವಿ. ಒಂದೊಂದು ಇವತ್ತಿನ ಬೆಲೆಯಲ್ಲಿ 2 ಲಕ್ಷ ರೂಪಾಯಿ ರಿಟರ್ನ್ ಬರುತ್ತೆ. ಓಕೆ, ಸೊ ಒಂದು 30 ಗಿಡ ಅಂದ್ರೆ ಅಲ್ಲೇ 60 ಲಕ್ಷ ರೂಪಾಯಿ ರಿಟರ್ನ್ ಬರುತ್ತೆ ಸರ್. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ತುಂಬಾ ಜನ ಸೈಟ್ ಅಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಫಾರ್ಮ್ ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೇವೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಸೊ ಈಗ ಫಾರ್ಮ್ ಲ್ಯಾಂಡ್ ಹುಡ್ಕೋಕ್ ಹೋದ್ರೆ ಬೆಂಗಳೂರಿಂದ 100 ಕಿಲೋಮೀಟರ್ 80 ಕಿಲೋಮೀಟರ್ ದೂರ ಹೋಗ್ಬೇಕಾಗತ್ತೆ. ಆದ್ರೆ ನಮ್ಮ ಬೆಂಗಳೂರಿನ ನೆಲಮಂಗಲದಲ್ಲೇ ನಿಮ್ಗೆ ಕಂಪ್ಲೀಟ್ ಆಗಿ ಫಾರ್ಮ್ ಲ್ಯಾಂಡ್ ಸಿಗ್ತಾ ಇದೆ. ಇಲ್ಲಿ ಫಾರ್ಮ್ ಲ್ಯಾಂಡ್ ನೀವು ತಗೊಂಡ್ರೆ 5 ಲಕ್ಷ ವರ್ತ್ ನಿಮ್ಗೆ ಕಾಟೇಜು ಫ್ರೀ ಆಗಿ ಸಿಗುತ್ತೆ, ಜೊತೆಗೆ ಲಾಂಗ್ ಟರ್ಮ್ ಇನ್ಕಮ್ ಸಹಿತ ಇಲ್ಲಿಂದ ಸಿಗ್ತಾ ಇದೆ. ಅದನ್ನು ನಮ್ಮ ಬೆಂಗಳೂರು ನೆಲಮಂಗಲದಲ್ಲೇ ನಿಮ್ಗೆ ಪ್ರೀಮಿಯಂ ಫಾರ್ಮ್ ಲ್ಯಾಂಡ್ ಸಹಿತ ಅವೈಲೇಬಲ್ ಇದೆ. ಬನ್ನಿ ಯಾವ ತರ ಇದೆ, ಹೇಗೆಲ್ಲ ಇದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ಈ ಒಂದು ಫಾರ್ಮ್ ಲ್ಯಾಂಡ್ ಅನ್ನ ದುರ್ಗೇಶ್ರೀ ವೆಂಚರ್ಸ್ ಅವರು ರೆಡಿ ಮಾಡಿದ್ದಾರೆ. ಇಲ್ಲಿನ ಓನರ್ ವಿಕ್ರಮ್ ಸರ್ ಇದ್ದಾರೆ, ಕಂಪ್ಲೀಟ್ ಆಗಿ ನಿಮ್ಗೆ ಅಪ್ಡೇಟ್ ಕೊಡ್ತಾರೆ. ಹಾಯ್ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು? ಚೆನ್ನಾಗಿದ್ದೀವಿ ಸರ್. ಸರ್, ಈಗ ತುಂಬಾ ಜನ ಸೈಟ್ ಅಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಫಾರ್ಮ್ ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಾರೆ. ಸೊ ಯಾಕೆ ಸರ್, ಏನ್ ಡಿಫ್ರೆಂಟ್ ಇದೆ ಸೈಟ್ಗೆ ಫಾರ್ಮ್ ಲ್ಯಾಂಡ್ಗೆ? ಸರ್, ಈಗ ಏನಾಗಿದೆ, ಮುಂಚೆ ಒಂದು ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ಟ್ರೆಂಡ್ ಇತ್ತು. ಬಟ್ ಇವಾಗ ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ಟ್ರೆಂಡ್ ಆಗಿದೆ. ಯಾಕಂದರೆ ಸಾಕಷ್ಟು ಜನ ಏನಾಗಿದೆ, ಒಂದು ಫಾರ್ಮ್ ಲ್ಯಾಂಡ್ ಅನ್ನೋ ಅಷ್ಟಿಗೆ ಸಾಕಷ್ಟು ಜರ್ನಿ ಮತ್ತು ಟೈಮ್ ವೇಸ್ಟು, ಒಂದು 100ರಿಂದ 150 ಕಿಲೋಮೀಟರ್ ಹೋಗ್ಬೇಕಪ್ಪ, ಒಂದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಾನು ನಿಜವಾಗ್ಲೂ ಹೇಳ್ತೀನಿ, ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲೂ ಯಾವ ಥರ ರಿಟರ್ನ್ಸ್ ಬರುತ್ತೆ, ನಾಳೆ ಮಾರಿದ್ರೆ ಒಳ್ಳೆ ರಿಟರ್ನ್ಸ್ ಬರೋದಕ್ಕೆ ಆಪ್ಷನ್ ಎಲ್ಲ ಏನೆಲ್ಲ ಇದೆ, ನೆಲಮಂಗಲದಲ್ಲಿ ಇವಾಗ ಪ್ರೆಸೆಂಟ್ ಏನು ನೋಡ್ತಾ ಇದೆ, ನಾವೇನು ಪ್ರೈಸ್ ಕೊಡ್ತಾ ಇದೀವಿ, ಏನೆಲ್ಲ ಅಮ್ಯುನಿಟೀಸ್ ಕೊಡ್ತೀವಿ, ಈ ವಿಡಿಯೋಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸರ್, ಇವತ್ತು ಪ್ರತಿಯೊಂದು ಫಿಲ್ಮ್ ಸ್ಟಾರು, ನೀವು ದರ್ಶನ್ ಸರ್ ಆಗಿರ್ಬೋದು, ಧ್ರುವ ಸರ್ಜಾ ಸರ್ ಆಗಿರ್ಬೋದು, ಆಮೇಲೆ ಪ್ರೇಮ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲನೂ ನೀವು ನೋಡ್ತಾ ಇರ್ಬೋದು ಫಾರ್ಮ್ ಲ್ಯಾಂಡ್ ಮೇಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಒಂದು ಕೃಷಿ ಭೂಮಿ ತಗೊಳ್ಳೋಣ, ನಮ್ಮದೇ ಆದಂಥ ಒಂದು ಸ್ವಂತ ಒಂದು 5 ಗುಂಟೆ ಆದರೂ ತಗೊಳ್ಳೋಣ ಅಂತ ಸಾಕಷ್ಟು ಜನ ಇವತ್ತು ಕನಸು ಕಾಣ್ತಾ ಇದ್ದಾರೆ. ಸಾಕಷ್ಟು ಜನ ಫಿಲ್ಮ್ ಸ್ಟಾರ್ಗಳು ಇವತ್ತು ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ ಸರ್? ಮುಂದೆಗೆ ಬೆಂಗಳೂರಲ್ಲಿ 1 ಅಡಿ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ತುಮಕೂರು ರೋಡ್ ನೆಲಮಂಗಲ ಅಂತೂ ಸಿಕ್ಕಾಪಟ್ಟೆ ಫಾಸ್ಟಾಗಿ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರಿಂದ ಇಲ್ಲಿ ನೆಲಮಂಗಲ ಇಲ್ಲಿ ತಗೊಳ್ಳೋದ್ರಿಂದ ಫಾರ್ಮ್ ಲ್ಯಾಂಡ್ ಗ್ರಾಹಕರಿಗೆ ಏನು ಬೆನಿಫಿಟ್ಸ್ ಅಂದರೆ, ಇಲ್ಲಿ ತಗೊಂಡ್ರೆ ಇಲ್ಲೊಂದು ಫಾರ್ಮ್ ಹೌಸ್ ಕಟ್ಕೊಂಡು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಒಂದು ಬೆಸ್ಟ್ ಲೊಕೇಶನ್ ಸರ್ ಇದು. ಯಾಕಂದರೆ ಇವಾಗ ಫಾರ್ಮ್ ಲ್ಯಾಂಡ್ 100ರಿಂದ 150 ಕಿಲೋಮೀಟರ್ ಜರ್ನಿ ಮಾಡಬೇಕಾಗುತ್ತೆ. ಇದು ಗ್ರೇಟರ್ ಬ್ಯಾಂಗ್ಳೂರು ನೆಲಮಂಗಲದಲ್ಲಿ ತಗೊಳ್ಳೋದ್ರಿಂದ ಇಲ್ಲೇ ಫಾರ್ಮ್ ಹೌಸ್ ಕಟ್ಕೊಂಡು ಬಿಸ್ನೆಸ್ಸು ಮಾಡ್ಕೋಬೋದು, ಇಲ್ಲಿ ಬಂದು ಫಾರ್ಮ್ ಹೌಸಲ್ಲೂ ಸ್ಟೇ ಆಗ್ಬೋದು. ಅವ್ರ ಫ್ಯಾಮಿಲಿ ಜೊತೆ ವೀಕೆಂಡ್ ಕಾಲ ಕಲಿಯೋದಕ್ಕೂ ಇದೊಂದು ಸಂತೋಷವಾದಂಥ ಒಂದು ಖುಷಿ ಫ್ಯಾಮಿಲಿಗೆ ಇದೊಂದು ಬೆಸ್ಟ್ ಲೊಕೇಶನ್ ಸರ್ ಇದು. ಇದು ಟೋಟಲ್ 7 ಎಕರ್ಸ್ ಬೌಂಡ್ರಿಯಲ್ಲಿ ಡೆವಲಪ್ಮೆಂಟ್ ಮಾಡಿರೋವಂಥದ್ದು. ಇದರಲ್ಲಿ 33 ಪ್ಲಾಟ್ಸ್ ಇದೆ. ಮಿನಿಮಮ್ 5 ಗುಂಟೆ ಪರ್ಚೇಸ್ ಮಾಡಬೇಕು. ಇದರಲ್ಲಿ 10 ಗುಂಟೆ ಬೇಕಾ, 15 ಗುಂಟೆ ಬೇಕಾ, ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕ್ಕಿದ್ದೀವಿ. ಗ್ರಾಹಕರು ಬಂದ್ಬಿಟ್ಟು ಒಮ್ಮೆ ನನಗೆ 10 ಗುಂಟೆ ಬೇಕಂದ್ರೆ 10 ಗುಂಟೆನ ಡಿವೈಡ್ ಮಾಡಿ ಅವ್ರ ಹೆಸರು ಪಾನಿ ಸ್ಕೆಚ್ ಮಾಡಿ ರಿಜಿಸ್ಟರ್ ಮಾಡ್ಕೊಡೋದಕ್ಕೆ ರೆಡಿ ಇರುವಂಥ ಪ್ರಾಪರ್ಟಿ ಸರ್ ಇದು. ಅಮ್ಯುನಿಟೀಸ್ ಏನೆಲ್ಲ ಪ್ರೊವೈಡ್ ಮಾಡ್ತೀರಾ ಸರ್? ಸರ್, ಈಗ ಆ್ಯಕ್ಚುಲಿ ಏನಂದರೆ, ನೀವು ಸಿಟಿ ಲಿಮಿಟ್ಸಲ್ಲಿ ಫಾರ್ಮ್ ಲ್ಯಾಂಡ್ಗಳನ್ನ ನೀವು ಸಾಕಷ್ಟು ಲೇಔಟ್ಗಳನ್ನ ವಿಸಿಟ್ ಮಾಡಿರ್ತೀರ. ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ನಂಬರ್ ಕಲ್ಲು ಹಾಕಿ ಒಂದು 10 ಅಡಿ ರೋಡ್ ಕೊಟ್ಬಿಟ್ಟು ಅದನ್ನು ಡೆವಲಪ್ಮೆಂಟ್ ಮಾಡಿ ಮಾರಾಟ ಮಾಡಿಬಿಡ್ತಾ ಇದ್ದಾರೆ. ಬಟ್ ದುರ್ಗಶ್ರೀ ವೆಂಚರ್ಸಲ್ಲಿ ತಗೊಳ್ಳೋದ್ರಿಂದ ಗ್ರಾಹಕರಿಗೆ ಏನು ಬೆನಿಫಿಟ್ಸ್ ಅಂದರೆ, ನೀವು ನೋಡಿ ಸರ್, ಸುತ್ತಲೂ ನಾವು ಕಾಂಪೌಂಡ್ ಹಾಕಿದ್ದೀವಿ. ಹೌದು. ಹಾಗೆ ಎಂಟ್ರೆನ್ಸ್ ಆರ್ಚ್ ರೆಡಿ ಮಾಡ್ತಾ ಇದ್ದೀವಿ. ಹಾಗೆ 30 ಫೀಟ್ ವೈಡ್ ರೋಡ್ ಕೊಟ್ಬಿಟ್ಟು ಸ್ಲ್ಯಾಬು ಕರ್ಬ್ ಸ್ಟೋನ್ ಹಾಕಿ ಮತ್ತು ಎಲ್ಲನೂ ಪ್ಲಾಂಟೇಷನ್ ಮಾಡ್ತಾ ಬಂದಿದ್ದೀವಿ. ಹಾಗೆ ಯಾವುದೇ ಫಾರ್ಮ್ ಲ್ಯಾಂಡಲ್ಲಿ ನೀವು ವಿಸಿಟ್ ಮಾಡಿ ಸರ್, ಈ 15 ಅಡಿ 20 ಅಡಿ ಮೇಲೆ ರೋಡ್ ಕೊಡೋದಿಲ್ಲ. ಆದರೆ ನಾವು 30 ಅಡಿ ರೋಡ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಕೊಡ್ತಾ ಇದ್ದೀವಿ ಸರ್. ಕ್ಲಬ್ ಹೌಸ್ ಆಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, 30 ಫೀಟ್ ವೈಡ್ ರೋಡ್ ಆಗಿರ್ಬೋದು, ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗಿರ್ಬೋದು, ಡ್ರಿಪ್ಸ್ ಲೈನ್ ಆಗಿರ್ಬೋದು, ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸರ್, ನಾವು ನಮ್ಮ ಮಧುರಾ ಫಾರ್ಮ್ ಲ್ಯಾಂಡಲ್ಲಿ ಯಾರೇ ಒಂದು ಫ್ಲಾಟ್ ತೊಗೊಂಡ್ರೆ ಅದ್ರ ಜೊತೆಗೆ ಒಂದು ಕಾಟೇಜ್ ಫ್ರೀಯಾಗಿ ಕೊಡ್ತಾ ಇದ್ವಿ. 5 ಲಕ್ಷ ವರ್ತ್ ಇರೋ ಅಂಥ ಕಾಟೇಜ್ನ ಫ್ರೀಯಾಗಿ ಕೊಡ್ತಾ ಇದ್ವಿ. ಅದು ಬೇಡ ಅಂದರೆ ಮೈನಸ್ ಆಗುತ್ತೆ ಸರ್. ಹಾಗೆ ನಿಮ್ಮ ಹತ್ರ 25 ಲಕ್ಷ ಇದ್ರೆ ಸಾಕು ಸರ್, ನೀವು ಒಂದು ಫಾರ್ಮ್ ಲ್ಯಾಂಡ್ನ ಸ್ವಂತ ಮಾಡ್ಕೋಬೋದು. ಅದರ ನೀವು 25 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ರಿಮೈನಿಂಗ್ ಕಂಪ್ನಿ ಕಡೆಯಿಂದನೇ 0% ಇಂಟ್ರೆಸ್ಟಲ್ಲಿ EMI ಕಟ್ಟಿಸ್ಕೊತಾ ಇದೀವಿ. ಯಾವುದೇ ರೀತಿ ನಿಮಗೆ ಬಡ್ಡಿ ಹಾಕೋದಿಲ್ಲ. ಸೂಪರ್. ಈ ಥರ ಯಾರೆಲ್ಲ ಕಡಿಮೆ ಬಜೆಟ್ ಇದ್ರು ಅವ್ರಿಗೆ EMI ಅಲ್ಲೂ ಪರ್ಚೇಸ್ ಮಾಡ್ಬೋದು. ಖಂಡಿತ. ಈಗ ನಾವು ಸರ್, ಈಗ ಬ್ಯಾಂಕ್ ಹೋಗ್ಬೇಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಆಗ್ತಾರೆ, 1 to ಡಬಲ್ ಕಟ್ತೀರಾ. ಅದೆಲ್ಲ ನಾವು ಯೋಚನೆ ಮಾಡಿ, ಇದು ಫಾರ್ಮ್ ಲ್ಯಾಂಡ್ ಅಲ್ವಾ, ಮಿನಿಮಮ್ ಒಂದು 5 ಗುಂಟೆ ಅಂದರೆ 6,000 ಅಡಿ, 5 ಸೈಟ್ ಅಷ್ಟು
ಪ್ರಾಜೆಕ್ಟ್ನ ಸೈಟ್ನ ತಗೋಬೇಕಾಗುತ್ತೆ. ಅದರಿಂದ ನಾವೇನು ವ್ಯವಸ್ಥೆ ಮಾಡ್ತಾ ಇದ್ವಿ, ಕಂಪ್ನಿ ಕಡೆಯಿಂದ 0% ಇಂಟ್ರೆಸ್ಟಲ್ಲಿ ಕೊಡ್ತಾ ಇದ್ವಿ. ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಒಂದು 4 ಇನ್ಸ್ಟಾಲ್ಮೆಂಟ್ ಥರ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದ್ವಿ. ಫಾರ್ಮ್ ಲ್ಯಾಂಡ್ ತಗೊಂಡ್ರೆ ಮತ್ತೇನೆಲ್ಲ ಬೆನಿಫಿಟ್ ಸಿಗುತ್ತೆ ಸರ್? ಸರ್ ನೋಡಿ, ನಾವು ಫಾರ್ಮ್ ಲ್ಯಾಂಡಲ್ಲಿ ಗ್ರಾಹಕರಿಗೆ ರಿಟರ್ನ್ಸ್ ಬರೋ ಥರ ಆಪ್ಷನ್ ಕೊಡ್ತಾ ಇದ್ವಿ. ಕಂಪ್ನಿ ಕಡೆಯಿಂದ ನಾವು ಮಾಡ್ತಾ ಇರೋದು, ಪ್ರೊವೈಡ್ ಮಾಡ್ತಾ ಇರೋದು ಪ್ರತಿಯೊಂದು ಸೈಟ್ಗೆ ಮಹಾಗೇಣಿ ಅಂತ ಒಂದು 30ರಿಂದ 40 ಗಿಡ ಕೊಡ್ತಾ ಇದೀವಿ. ಇಲ್ಲ ಬೇಡ ಕಸ್ಟಮರು ನಮಗೆ ಈ ಥರ ಗಿಡಗಳನ್ನ ಹಾಕ್ಕೊಡಿ ಅಂದರೆ ಅದಕ್ಕೂ ಆಪ್ಷನ್ ಇದೆ. ನಮ್ಗೆ ಈ ಥರ ಫ್ರೂಟ್ಸ್ ಗಿಡ ಕೊಡಿ, ಈ ಥರ ಟೀಕು, ಸಿಲ್ವರು, ಮಹಾಗೇಣಿ, ತೇಂಗ ಹಾಕ್ಕೊಡಿ ಅಂದ್ರು ಅದೇ ಥರ ನಾವು ಹಾಕ್ಕೊಡ್ತೀವಿ. ಮತ್ತೆ ಮೇಂಟೆನೆನ್ಸ್ ಹೇಗಿರುತ್ತೆ ಸರ್? ಇನ್ನೊಂದು ಕಂಪ್ನಿ ಕಡೆಯಿಂದ 2 ವರ್ಷ ಮೇಂಟೆನೆನ್ಸ್ನ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಸೂಪರ್, 2 ವರ್ಷ ಫ್ರೀ ಆಗಿ ಮೇಂಟೆನೆನ್ಸ್. ಖಂಡಿತ ಸರ್, ಹೌದು. ಓಕೆ, ಮತ್ತೆ ಟೋಟಲ್ ಈಗ ಈ ಗಿಡ ಎಲ್ಲ ಹಾಕಿದ್ಮೇಲೆ ಅದು ಯಾವ ತರ ರಿಟರ್ನ್ ಸಿಗುತ್ತೆ ಸರ್? ಹೌದು ನೋಡಿ, ಇವತ್ತು ಮಹಾಗೇಣಿ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಇದು 15 ವರ್ಷದ ಫಲ ಸರ್. 15 ವರ್ಷ ಸಾಕಿ ಇದನ್ನೇನಾದ್ರೂ ನಾವು ರಿಟರ್ನ್ ಸೇಲ್ ಮಾಡ್ತೀವಿ ಅಂದ್ರೆ ಒಂದೊಂದು ಇವತ್ತಿನ ಬೆಲೆಯಲ್ಲಿ 2 ಲಕ್ಷ ರೂಪಾಯಿ ರಿಟರ್ನ್ ಬರುತ್ತೆ. ಸೊ ಒಂದು 30 ಗಿಡ ಅಂದ್ರೆ ಅಲ್ಲೇ 60 ಲಕ್ಷ ರೂಪಾಯಿ ರಿಟರ್ನ್ ಬರುತ್ತೆ ಸರ್. ಹೌದು, ಒಳ್ಳೆ ಇನ್ಕಮ್ ಬರುತ್ತೆ, ಜೊತೆಗೆ ಲ್ಯಾಂಡ್ ಇವತ್ತು ನೆಲಮಂಗಲದಲ್ಲಿ ಸರ್, ಈ ಸರೌಂಡಿಂಗ್ ಅಲ್ಲಿ ಒಂದು BMRD ಸೈಟ್ ತಗೋಬೇಕಂದ್ರೆ 4 ರಿಂದ 5 ಸಾವಿರ ರೂಪಾಯಿ ಫರ್ ಸ್ಕ್ವೇರ್ ಫೀಟ್ ಇದೆ. ಆದ್ರೆ ದುರ್ಗೇಶಿ ವೆಂಚರ್ಸ್ ಅವರು ನಾವು ಬರೀ 1250 ರೂಪಾಯಿ ಫರ್ ಸ್ಕ್ವೇರ್ ಫೀಟ್ ಕೊಡ್ತಾ ಇದೀವಿ. ಅದ್ರ ಜೊತೆಗೆ 2 ವರ್ಷ ಮೇಂಟೆನೆನ್ಸ್ ಫ್ರೀ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಒಂದು ಕಾಟೇಜ್ ಫ್ರೀ ಆಗಿ ಕೊಡ್ತಾ ಇದೀವಿ. ನೋಡಿ ಸರ್, 5 ಲಕ್ಷ ವರ್ತಿರೋ ಅಂತ ಈ ತರ ಕಾಟೇಜ್ನ ಕಟ್ಕೊಡ್ತೀವಿ ಸರ್. ನೋಡಿ ಸರ್, ಇದೇ ತರ ಒಂದು ರೈಲ್ ಹೋಗೋದು, ಇಲ್ಲಿ ಒಂದು ಫಾರ್ಮ್ ಲ್ಯಾಂಡು, ಮತ್ತೆ ಅಲ್ಲಿ ನೋಡ್ತಾ ಇದ್ರಲ್ಲ ಸರ್ ಒಂದು ಬೆಟ್ಟ, ಇಲ್ಲಿ ರಾಮಲಿಂಗೇಶ್ವರ ಬೆಟ್ಟ ಅಂತ ಇದೆ. ಪ್ರತಿಯೊಂದಕ್ಕೂ ಒಂದು ಬೆಸ್ಟ್ ಲೊಕೇಶನ್ ಸರ್ ಇದು ಫಾರ್ಮ್ ಲ್ಯಾಂಡ್. ಸರ್, ಈಗ ಫಾರ್ಮ್ ಲ್ಯಾಂಡ್ ಹೊರಗಡೆ ಎಲ್ಲ ಮಾಡ್ತಾರೆ, ಕನೆಕ್ಟಿವಿಟಿ ಸಿಗಲ್ಲ, ನಿಯರ್ ಬೈ ಒಳ್ಳೇದೇನು ಸಿಗಲ್ಲ. ಸೊ ಹೇಳಿ ಸರ್, ನಿಮ್ ನಿಯರ್ ಬೈ ಏನೆಲ್ಲ ಇದೆ? ತುಂಬಾ ಈಸಿ ಸರ್ ನಮ್ಮ ಫಾರ್ಮ್ ಲ್ಯಾಂಡ್ಗೆ ನೀವು ಬರೋದು. ಯಾಕೆಂದ್ರೆ ನೋಡಿ, ಇವತ್ತು ಬೆಂಗಳೂರಿಂದ ನೆಲಮಂಗಲ ಬಂದ್ಬಿಟ್ರೆ ಸಾಕು. ನೆಲಮಂಗಲದಿಂದ ರೈಲ್ವೆಗಳಲ್ಲಿ ಅಂತ ಎಲ್ರಿಗೂ ಗೊತ್ತಿರೋದೆ. ಅಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ಅಲ್ಲಿ ತ್ಯಾಗದಳ್ಳಿ ಗ್ರಾಮ ಬರುತ್ತೆ. ಅದಕ್ಕೆ ಅಟ್ಯಾಚ್ಡ್ ಮಾಡಿರುವಂಥ ಲೊಕೇಶನ್ ಇದು. ಇಲ್ಲಿ ಬಸ್ ಕನೆಕ್ಟಿವಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ನೀವು ಟ್ರಾನ್ಸ್ಪೋರ್ಟ್ ವಿಷಯಕ್ಕೆ ಬರೋದಾದರೆ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬೈರ್ಶೆಟ್ಟಲ್ಲಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, 2 ಕಿಲೋಮೀಟ್ರಲ್ಲೇ ಇದೆ ಸರ್. ಹಾಗೆ ಪ್ರತಿಯೊಬ್ಬರು ಯೋಚನೆ ಮಾಡ್ತಾ ಇರ್ತಾರೆ, ಎಜುಕೇಷನ್ಗೆ ಏನಪ್ಪ ಮಾಡೋದು, ಒಂದು ವೇಳೆ ಇಲ್ಲೇ ಫಾರ್ಮ್ ಹೌಸ್ ಕಟ್ಕೊಂಡು ಸ್ಟೇ ಆಗ್ಬಿಟ್ರೆ ಎಲ್ಲನೂ ಇಲ್ಲಿ ವ್ಯವಸ್ಥೆ ಇದೆಯಾ ಅಂತ ಕೇಳೋದಕ್ಕೆ 100% ಇದು ಸೂಕ್ತವಾದಂಥ ಜಾಗ. ಹಿತಾಚೇತನ ಪಬ್ಲಿಕ್ ಸ್ಕೂಲ್ 1 ಕಿಲೋಮೀಟ್ರಲ್ಲಿದೆ. ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಕ್ರಿಸ್ ಜೈನ್ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು, ಎಲ್ಲ ಹತ್ತಿರದಲ್ಲಿದೆ ಸರ್. ಆಮೇಲೆ ಕನೆಕ್ಟಿವಿಟಿ ವಿಷಯ, ನೆಲಮಂಗಲಕ್ಕೆ ಬರೀ 8 ಕಿಲೋಮೀಟರ್ ಇದೆ ಇಲ್ಲಿಂದ. ಜಸ್ಟ್ 10 ಮಿನಿಟ್ಸಲ್ಲಿ ನೆಲಮಂಗಲ ತುಮಕೂರು ರೋಡ್ ಕನೆಕ್ಟ್ ಆಗಿಬಿಡ್ತಾರೆ. ಅಲ್ಲಿಂದ ಮಂಗಳೂರು ಹೋಗ್ಬೇಕಾ, ಹಾಸನ ಕಡೆಗೆ ಹೋಗ್ಬೇಕಾ, ಮೈಸೂರು ರೋಡ್ ಕಡೆ ಹೋಗ್ಬೇಕಾ, ಪುಣೆ ರೋಡ್ಗೆ ಹೋಗ್ಬೇಕಾ, ಈ ಕಡೆ ಬಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸರ್. ಒಂದು 25 ಮಿನಿಟ್ಸಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೇರ್ಕೊಂತೀರಾ ದೇವನಹಳ್ಳಿಗೆ. ಆಮೇಲೆ ಈಗ ಒಂದು ಹೊಸ ರಿಂಗ್ ರೋಡ್ ಆಗಿದೆ ಸರ್, ಹೊಸಕೋಟೆ ರೋಡ್ ಅಂತ. ದಾಬಾಸ್ಪೇಟೆಯಿಂದ ಹೊಸಕೋಟೆವರೆಗೂ ಒಂದು ರಿಂಗ್ ರೋಡ್ ಆಗಿದೆ. ಅದರಲ್ಲಿ ನೀವು ಕನೆಕ್ಟ್ ಆಗಿಬಿಟ್ರೆ ಎಲ್ಲ ಕಡೆನೂ ಕನೆಕ್ಟಿವಿಟಿ ಆಗ್ಬಿಡ್ತೀರಾ. ಹಾಗೆ ಸರ್, ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕ್ವೀನ್ ಸಿಟಿ ಅಂತ ಕೇಳ್ತಾ ಇದ್ರಲ್ಲ, ಜಸ್ಟ್ ಇಲ್ಲಿಂದ ಒಂದು 8 ಕಿಲೋಮೀಟರ್ ಕ್ವೀನ್ ಸಿಟಿನೂ ಬರುತ್ತೆ. ಸೂಪರ್, ಎಲ್ಲ ಡೆವಲಪ್ಮೆಂಟ್ ವೈಸ್ ಅಂದ್ರೂ ತುಂಬಾ 100% ಇದು ಇನ್ವೆಸ್ಟ್ಮೆಂಟ್ಗೂ ಬೆಸ್ಟ್ ಸರ್. ರಿಟರ್ನ್ ಬರೋದಕ್ಕೆ ಇವತ್ತಿನ ರೇಟಲ್ಲಿ ಇಲ್ಲಿ 2,500-3,000 ರೂಪಾಯಿ ಓಡ್ತಾ ಇದೆ. ಇದು ಬರೀ 1,250 ರೂಪಾಯಿ ಫರ್ ಸ್ಕ್ವೇರ್ ಫೀಟ್ನ ಕೊಡ್ತಾ ಇದೀವಿ. ಅದರ ಜೊತೆಗೆ ಬೇಕಾದಷ್ಟು ಆಫರ್ಸ್ಗಳು ಕೊಡ್ತಾ ಇದೀವಿ ಸರ್. ಇವತ್ತು ಇಲ್ಲಿ BMRD ಸೈಟು, ಒಂದು BMRD ಸೈಟ್ ತಗೊಳ್ಳೋಷ್ಟು ಇಲ್ಲಿ 5 ಸೈಟ್ ತಗೋಬೋದು ಸರ್. ಯಾಕಂದ್ರೆ ಇಲ್ಲಿ BMRD ಸೈಟ್ 50ರಿಂದ 60 ಲಕ್ಷ ಇದೆ. ನಾವು 6,000 ಅಡಿ ಅದೇ ಬೆಲೆಗೆ ಕೊಡ್ತಾ ಇದೀವಿ ಹೆಚ್ಚು ಕಡಿಮೆ. ನೀವು ಆಮೇಲೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ಸ್ ಬರೋದಕ್ಕೂ ಆಪ್ಷನ್ ಇದೆ. ಎಲ್ಲ ಥರ ಗಿಡಗಳನ್ನ ಹಾಕಿ ಕೊಡ್ತಾ ಇದೀವಿ. ಹಾಗೆ ವೀಕೆಂಡು ನಿಮ್ಮ ಫ್ಯಾಮಿಲಿ ಜೊತೆ ಕಾಲ ಕಲಿಯೋದಕ್ಕೆ ಮತ್ತು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೂ ಇದೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ಜಾಗ ಸರ್ ಇದು.